ಪರಿಸರವನ್ನ ಡಿಸ್ಟ್ರಾಯ್ ಮಾಡಬಹುದು, ಆದರೆ ನನ್ನ ವಿಚಾರಗಳನ್ನ ನನ್ನ ಚಿಂತನೆಗಳನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ. ಆ ಚಿಂತನೆಗಳು, ಆ ಆದರ್ಶಗಳು ಇವತ್ತು ನಮ್ಮ ಮುಂದೆ ಇರುವ ಕಾರಣ ಇವತ್ತು ನಾವೆಲ್ಲರೂ ಕೂಡ ತ್ರಿವರ್ಣ ಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಒಟ್ಟುಗೂಡಿದ್ದೇವೆ, ಒಂದಾಗಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಎರಡು ತುಂಡು ಬಟ್ಟೆಗಳನ್ನು ಮಾತ್ರ ಒಂದು ಫಕೀರನಂತೆ ಇದ್ದುಕೊಂಡು ಭಾರತಾದ್ಯಂತ ಹಲವಾರು ಕಿಲೋಮೀಟರ್ಗಳನ್ನು ಅವರು ಚಲಿಸಿದ್ದರು. ಅಹಿಂಸಾತ್ಮಕವಾದ ಹಲವಾರು ಚಳವಳಿಗಳನ್ನು ಮಾಡಿದರು. ಇದೆಲ್ಲವನ್ನು ಅವರು ಮಾಡಿದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಬೇಕಾಗಿದೆ. ಈಗಾಗಲೇ ಹಲವು ನಾಯಕರಲ್ಲಿ ಹೇಳಿದರು, ಭಾರತ ಎಂಬುದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ರಾಷ್ಟ್ರ, ಭಾರತಕ್ಕೆ ಸಮಾನವಾದ ಒಂದು ರಾಷ್ಟ್ರ ಈ ಜಗತ್ತಿನಲ್ಲಿ ಬೇರೆ ಯಾವುದಿಲ್ಲ. ಭಾರತದಲ್ಲಿ ಜನ್ಮ ಪಡಿಬೇಕು ಎಂದರೆ ದೊಡ್ಡ ಭಾಗ್ಯ ಅಂತ ನಾವು ಕಂಡುಕೊಂಡಿದ್ದೇವೆ. ಆ ರೀತಿಯಾಗಿ ನಮ್ಮ ದೇಶದಲ್ಲಿ ಹಲವಾರು ಜಾತಿಗಳು, ಹಲವಾರು ಪಂಗಡಗಳು, ಹಲವಾರು ಕಲ್ಚರ್ಗಳು, ಅದೇ ರೀತಿಯಾಗಿ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳಿಂದ ನಮ್ಮ ದೇಶವು ಇಡೀ ಲೋಕವನ್ನೇ ಆಕರ್ಷಿಸುವ ರೀತಿಯಲ್ಲಿ ಇದ್ದ ಕಾರಣವಿರಬಹುದು ನಮ್ಮ ದೇಶವನ್ನ ದಾಳಿ ಮಾಡಲಿಕ್ಕೆ ಸರಿಸುಮಾರು 26 ವಿದೇಶಿ ಗುಂಪುಗಳು ಬಂದಿತ್ತು. ಅವರೆಲ್ಲರೂ ಬಂದದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸಂಪತ್ತು ಇರುವ ಕಾರಣ, ವ್ಯಾಪಾರಕ್ಕೆ ಬೇಕಾಗಿ ಲೂಟಿ ಮಾಡಲಿಕ್ಕೆ ಬೇಕು. ಆದರೆ ಭಾರತೀಯರಾದ ನಾವು ಯಾವತ್ತೂ ಕೂಡ ಯಾವುದೇ ಒಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗಿಲ್ಲ. ಒಂದು ಇಂಚು ಭೂಮಿಯನ್ನು ಕೂಡ ನಾವು ಅಕ್ರಮವಾಗಿ ತೆಗೆದುಕೊಂಡಿಲ್ಲ, ಅದರ ಅವಶ್ಯಕತೆಯನ್ನು ಕೂಡ ನಮಗಿಲ್ಲ. ಇದಾಗಿದೆ ನಮ್ಮ ಭಾರತ, ಇದಾಗಿದೆ ನಮ್ಮ ಭಾರತೀಯತೆ. ಆದರೆ ನನ್ನ ಪ್ರೀತಿಯ ಸಹೋದರರೇ, ಇವತ್ತು ನಾವು ಆ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಆಗಿರ್ಬೋದು, ಅವರೆಲ್ಲರನ್ನೂ ಕೂಡ ಚರಿತ್ರೆಯಲ್ಲಿ ಇರುವ ರೀತಿಯಲ್ಲಿ ನಾವು ಕಲಿಯಬೇಕಾಗಿದೆ. ಆದರೆ ದುರದೃಷ್ಟವಶಾತ್ ಈಗಾಗಲೇ ಹೇಳಿದಾಗೆ ಕೆಲವೊಂದು ದುಷ್ಟ ಶಕ್ತಿಗಳು, ಕೆಲವೊಂದು ಕೋಮುವಾದಿಗಳು, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ. ಒಬ್ಬ ಕೋಮುವಾದಿ ಯಾವತ್ತೂ ಕೂಡ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವನಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾದ ವಿಚಾರವಾಗಿದೆ. ಆ ಮಹಾತ್ಮ ಇವತ್ತು ಕೆಂಪುಕೋಟೆಯಲ್ಲಿ ನಾವು ನೋಡಿದ್ದೇವೆ, ಸ್ವಾತಂತ್ರ್ಯ ಸಂಗ್ರಾಮವನ್ನು ಆಚರಿಸುವಂತಹ ವಿಚಾರವನ್ನು ನಾವು ನೋಡಿದ್ದೇವೆ. ಹಾಗೇನೆ ಅಂದಿನ ಪ್ರಥಮ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸುವಾಗ ಆ ಕಾರ್ಯಕ್ರಮಕ್ಕೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ದರು. ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿರುವ ಜವಾಹರಲಾಲ್ ನೆಹರು ಅವರು ಬಂದಿದ್ದರು. ಅಂದಿನ ಬ್ರಿಟಿಷರ ಕೊನೆಯ ವಯಸ್ಸಾಗಿದ್ದ ಲಾರ್ಡ್ ಮೌಂಟ್ಬಾಟನ್ ಅವರು ಕೂಡ ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದರು. ಮಧ್ಯದಲ್ಲಿರುವಂತಹ ಒಂದು ಕುರ್ಚಿ ಹಾಗೆಯೇ ಬಾಕಿ ಇತ್ತು. ಆ ಸ್ವಾತಂತ್ರ್ಯದ ಆ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಆ ಮಹಾತ್ಮರು ಬಂದಿರಲಿಲ್ಲ. ಅವರು ಎಲ್ಲಿದ್ದರು? ಅವರು ಯಾರಾಗಿದ್ದರು? ಈ ದೇಶಕ್ಕೆ ಬೇಕಾಗಿ ಸರ್ವವನ್ನು ತ್ಯಾಗ ಮಾಡಿದ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶ ಕಂಡಂತಹ ಅತ್ಯಂತ ದುರಂತವಾದಂತಹ ವಿಭಜನೆಯಾದಾಗ ಸುಮಾರು 50,000 ಮಂದಿ ಮಡಿದಿದ್ದರು. ಹಲವಾರು ಕೋಮು ಗಲಭೆ ಉಂಟಾದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪವಾಸ ನಿರತರಾಗಿದ್ದರು. ಹಿಂದೂಗಳನ್ನ ಮುಸಲ್ಮಾನರನ್ನ ಒಟ್ಟುಗೂಡಿಸಲಿಕ್ಕೆ ಬೇಕಾಗಿ ಶ್ರಮವನ್ನು ಪಟ್ಟಿದ್ದರು. ಆ ಸ್ವಾತಂತ್ರ್ಯ ಉತ್ಸವಕ್ಕೆ ಕಾರ್ಯಕ್ರಮಕ್ಕೆ ಬರದೆ ಪಶ್ಚಿಮ ಬಂಗಾಳದ ನೌಕಾಲಿ ಎಂಬಲ್ಲಿ ಒಡೆದು ಹೋಗಿದಂತಹ ದೇವಾಲಯಗಳನ್ನ, ಮಸ್ಜಿದ್ಗಳನ್ನ ಒಟ್ಟುಗೂಡಿಸಿ ಮನಸ್ಸಿನ ಬೆಸೆಗೊಳಿಸುವಂತಹ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಆ ರೀತಿ ಒಂದೇ ಒಂದು 168 ದಿನ ಅವರು ಬದುಕುಳಿದ 168 ದಿನದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರನ್ನ 1948 ಜನವರಿ ಇತಿಹಾಸವನ್ನು ನಾವು ಕಲಿಯುವುದು ಯಾಕೆ ಅಂತ ಹೇಳಿದ್ರೆ, ವರ್ತಮಾನದಲ್ಲಿ ಇರುವ ಸಮಸ್ಯೆಗಳನ್ನು ನೀಗಿಸಿಕೊಂಡು ಭವಿಷ್ಯವಾದ ಭಾರತವನ್ನು ಕಟ್ಟಬೇಕಾದವರು ನಾವಾಗಿದ್ದೇವೆ. ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ನೀವು ಕೇಳಿರಬಹುದು, ಲಂಡನ್ ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಹೋದಾಗ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಹಲವಾರು ರೋಗಗಳಿಗೆ ಅವರು ತುತ್ತಾಗಿದ್ದರು. ಡಯಾಬಿಟಿಸ್ ರೋಗದಿಂದ ಅವರು 7 ಹೆಜ್ಜೆಗಳನ್ನು ಬಿಡಲು ಸಾಧ್ಯವಿಲ್ಲದಂತಹ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್
7 ಸಮುದ್ರಗಳನ್ನು ದಾಟಿ ಹೋಗಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಹೇಳಿದಂತಹ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಹೇಳಿದರು, ಭಾರತದ 35 ಕೋಟಿ ಹಿಂದೂಗಳ, ಮುಸಲ್ಮಾನರ, ಕ್ರಿಶ್ಚಿಯನ್ನರ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಬೇಕಾಗಿ ನಾನು ಬಂದಿದ್ದೇನೆ. ಒಂದಾನಾಗಿ ನೀವು ಸ್ವಾತಂತ್ರ್ಯವನ್ನು ಕೊಡಬೇಕು, ಇಲ್ಲವಾದರೆ ಇಲ್ಲಿ 6 ಅಡಿ ಮಣ್ಣನ್ನ ಕೊಡಬೇಕು ಅಂತ ಹೇಳಿದಂತ ಮೌಲಾನಾ ಮೊಹಮ್ಮದ್ ಅಲಿ ಅವರ ನಂತರ, ಅದರ ನಂತರದಲ್ಲಿ ಅವರಿಗೆ ಭಾರತಕ್ಕೆ ಬರಲಿಲ್ಲ. ಗುಲಾಮಗಿರಿಯಾದಂತಹ ಭಾರತದಲ್ಲಿ ನಾನು ಹೋಗುವುದಿಲ್ಲ, ನನ್ನನ್ನು ದಫನ ಮಾಡಬೇಕಾದ್ದು, ಅಲ್ಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲ, ನನಗೆ ಸ್ವಾತಂತ್ರ್ಯ ಕೊಟ್ಟೇ ಕೊಡಬೇಕೆಂಬ ಅಚಲವಾದ ನಿರ್ಧಾರವನ್ನು ಹೊಂದಿದ್ದವರು. ಮತ್ತೆ ಅವರು ಮರಣ ಹೊಂದಿದಾಗ ಅವರ ಪವಿತ್ರವಾದ ಜನಾಜವನ್ನು ದಫನ ಮಾಡಿದ್ದು ಈಗಿನ ಜೆರುಸಲೇಮ್ ಪ್ಯಾಲೆಸ್ಟೈನ್ ನಲ್ಲಿರುವಂತಹ ಮಸ್ಜಿದ್ ಅಕ್ಸಾದ ಬಳಿಯಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನನಗೆ ಹೇಳಲಿಕ್ಕಿರುವಂತದ್ದು, ಮಹಾತ್ಮ ಗಾಂಧೀಜಿಯವರು ಒಬ್ಬ ಹಿಂದೂ ಆಗಿದ್ದರು, ಆದರೆ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವಂತಹ ಕಲ್ಪನೆಯನ್ನು ಹೊಂದಿರಲಿಲ್ಲ. ಅವರು ಯಾರು ಕೂಡ ಹೊಂದಿರಲಿಲ್ಲ. ಆದರೆ ಈಗ ಏನಾಗುತ್ತಿದೆ ಅಂತ ಹೇಳಿದರೆ, ಕೆಲವು ದುಷ್ಟ ರಾಜಕಾರಣಿಗಳಿಂದ, ಮತಾಂಧ ಶಕ್ತಿಗಳಿಂದ ನಮ್ಮ ದೇಶದಲ್ಲಿ, ನಮ್ಮ ದೇಶಕ್ಕಾಗಿ ಹೋರಾಡಿದಂತಹ ಹೋರಾಟಗಾರರನ್ನ ಮರೆಮಾಚುವಂತಹ ಕೆಲಸಗಳು ನಡೀತಾ ಇರುವುದು ಅತ್ಯಂತ ಖೇದಕರವಾದ ಸಂಗತಿಯಾಗಿದೆ. ದಿ ಟೈಗರ್ ಆಫ್ ಮೈಸೂರು, ದಿ ಶೇರ್ ಆಫ್ ಮೈಸೂರು, ಟಿಪ್ಪು ಸುಲ್ತಾನ್. ನಿಮಗೆ ಗೊತ್ತಿದೆ, ರಣರಂಗದಲ್ಲಿ ಕೊನೆಯ ತನಕವೂ ಕೂಡ ಹೋರಾಡಿ ಈ ದೇಶಕ್ಕಾಗಿ ಹುತಾತ್ಮರಾದಂತಹ ಟಿಪ್ಪು ಸುಲ್ತಾನ್ ನಮ್ಮ ದೇಶ ಕಂಡಂತ ಅತ್ಯಂತ ಶ್ರೇಷ್ಠರಾದಂತಹ ಅಪ್ರತಿಮ ದೇಶಭಕ್ತರು ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆಂಗ್ಲೋ ಮೈಸೂರು ಯುದ್ಧದ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತನ್ನ 2 ಕಂದಮ್ಮಗಳನ್ನ, ತನ್ನ 2 ಮಕ್ಕಳನ್ನು ಕೂಡ ಆ ಬ್ರಿಟಿಷರ ಕಡೆಯಲ್ಲಿ ಈ ದೇಶಕ್ಕೆ ಬೇಕಾಗಿ ಒತ್ತೆ ಇಟ್ಟಂತಹ ಮಹಾನ್ ಸಾಧಕರಾಗಿದ್ದಾರೆ. ಹಲವಾರು ರೀತಿಯಲ್ಲಿ ನಮ್ಮ ನಾಡಿನಲ್ಲಿ ಅವರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರಲ್ಲೂ ಕೂಡ ಮತ ಸಹಿಷ್ಣುತೆಯಾಗಿದ್ದರು. ಇವತ್ತು ಹೇಳ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ಏನು ಕೋಮುವಾದಿ ಎಂಬ ಕೆಲವರು ಅಪಪ್ರಚಾರ ಮಾಡಬೇಕಾಗ್ತಾ ಇದೆ. ಶೃಂಗೇರಿ ಮಠದ ದೇವಸ್ಥಾನಕ್ಕೆ ಮರಾಠರು ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿನ ಸ್ವಾಮಿಗಳು ಟಿಪ್ಪು ಸುಲ್ತಾನನಿಗೆ ಲೆಟರ್ ಬರೆದಾಗ ಟಿಪ್ಪು ಸುಲ್ತಾನರು ಕೂಡಲೇ ಆ ಶೃಂಗೇರಿ ಮಠಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂತಹ ಒಂದು ದೊಡ್ಡ ಸೌಹಾರ್ದ ಸಂಕೇತವಾಗಿದ್ದಾರೆ ಎಂಬುದರಲ್ಲಿ ಯಾವುದೇ ಸಂದೇಶವಿಲ್ಲ. ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ, ನಾನು ನನ್ನ ಭಾಷಣ ಚುರುಕುಗೊಳಿಸ್ತಾ ಇದ್ದೇನೆ. ಕೊನೆಯ ಕ್ಷಣಗಳಾಗಿದೆ ಇನ್ಶಾ ಅಲ್ಲಾಹ್. ಆದುದರಿಂದ ನಾವೆಲ್ಲರೂ ಕೂಡ ಇಂದಿನ ಈ ಒಂದು ಆಧುನಿಕವಾದಂತಹ ಒಂದು ಕೊಡಬೇಕು. ನಮ್ಮ ಸುನ್ನಿ ಸಂಘ ಕುಟುಂಬಗಳ ನಾಯಕರಾದ ಭಾರತದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಕಾಂದವರಲ್ಲಿ ಎಬ್ಬಿಸುತ್ತಾರೆ. ಅವರು ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ಯಮನ್ನಲ್ಲಿ ನಿಮಿಷಪ್ರಿಯ ಎಂಬ ಒಬ್ಬಳು ನರ್ಸಿಗೆ ಎಂದು ಗಲ್ಲು ಶಿಕ್ಷೆಯಾದಾಗ ಅದನ್ನು ರದ್ದು ಮಾಡಲಿಕ್ಕೆ ಉಸ್ತಾದರು ಪ್ರಯತ್ನ ಪಟ್ಟಾಗ ಅತ್ಯಂತ ಯಶಸ್ವಿಯಾಯಿತು. ಅಲ್ಲಿ ಉಸ್ತಾದರು ಧರ್ಮವನ್ನು ನೋಡಿಲ್ಲ. ಆದುದರಿಂದ ನನಗೆ ಹೇಳಲಿಕ್ಕೆ ಇರುವಂತದ್ದು, ನಮ್ಮ ನಾಡಿನಲ್ಲಿ, ನಮ್ಮ ಭಾರತದಲ್ಲಿ ದೇವಸ್ಥಾನಗಳು, ಆ ದೇವಸ್ಥಾನಗಳಲ್ಲಿ ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಾತ್ ಭವೇತ್. ಬೆಳಿಗ್ಗೆ ನಾವು ಎದ್ದೇಳುವಾಗ ದೇವಸ್ಥಾನಕ್ಕೆ ಕೇಳುವಂತಹ ಒಂದು ಶಾಂತಿಯ ಮಂತ್ರ ಕೇಳುವಾಗ ನಮ್ಮ ಮನಸ್ಸಿಗೆ ಒಂದು ರೀತಿಯ ಏನೋ ಉತ್ಸಾಹ ಬರ್ತದೆ. ಆ ದೇವಸ್ಥಾನದಿಂದ ಹೇಳುವಂತದ್ದು ಎಲ್ಲರಿಗೂ ಕೂಡ ನೆಮ್ಮದಿಯಾಗಬೇಕು, ಎಲ್ಲರಿಗೂ ಕೂಡ ಶಾಂತಿ ಆಗಬೇಕು, ಎಲ್ಲರಿಗೂ ಕೂಡ ಆರೋಗ್ಯಪೂರ್ಣವಾದ ಜೀವನ ಉಂಟಾಗಬೇಕು ಅನ್ನುವಂತಹ ಶಾಂತಿಯ ಸಂದೇಶವನ್ನು ಮಾತ್ರವೇ ದೇವಸ್ಥಾನದಿಂದ ಕೇಳಿ ಬರಲಿಕ್ಕೆ ಸಾಧ್ಯವಿದೆ. ಅದೇ ರೀತಿಯಾಗಿ ಮಸ್ಜಿದ್ಗಳಿಂದ ಸುಮಧುರವಾದ ಅದಾನಗಳು ನಮ್ಮ ರಾಷ್ಟ್ರದಲ್ಲಿ, ನಮ್ಮ ದೇಶದಲ್ಲಿ ಮೊಳಗುತ್ತಾ ಇರಬೇಕು. 5 ಹೊತ್ತಿನ ನಮಾಜಿಗೆ ಹೋಗುವಂತಹ ಒಂದು ಸತ್ಯ ವಿಶ್ವಾಸ ಮುಮಿನ್ ಆ 5 ಹೊತ್ತು ನಮಾಜಿನ ನಂತರ ಮಾಡುವಂತ ಪ್ರಾರ್ಥನೆ ಇದೆ, ಅಲ್ಲಾಹುಮ್ಮ ಅಂತಸ್ ಸಲಾಂ ವ ಮಿಂಕಸ್ ಸಲಾಂ ವ ಇಲೈಕ ಯರ್ಜುಸ್ ಸಲಾಂ. ಅಲ್ಲಾಹನೇ, ನೀನು ನಮಗೆ ರಕ್ಷಣೆಯನ್ನು ನೀಡಬೇಕು, ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳುವಾಗ, ಒಂದು ಊರಿನಲ್ಲಿ ಒಂದು ಮಸೀದಿ ಇದ್ದರೆ ಆ ಊರಿನಲ್ಲಿ ಇರುವಂತಹ ಎಲ್ಲಾ ಧರ್ಮದ ಬಳಿಯೂ ಕೂಡ ಪ್ರತಿಯೊಂದು ಮಸ್ಜಿದಿನಲ್ಲೂ ಕೂಡ 5 ಹೊತ್ತು ನಮಾಜಿನಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಕ್ರೈಸ್ತರ ಇಗರ್ಜಿಗಳಲ್ಲಿ ನೀನು ನಿನ್ನ ಶತ್ರುವನ್ನು ಕೂಡ ಪ್ರೀತಿಸಬೇಕು, ಶತ್ರುವನ್ನು ಕೂಡ ಪ್ರೀತಿಸಬೇಕಂತಹ
ಸುಂದರವಾದಂತಹ ಸಂದೇಶವನ್ನು ಸಾರುವಂತಹ ಸಂದೇಶಗಳನ್ನ ಕ್ರಿಸ್ತ ಧರ್ಮ ಹೇಳುವುದೆಂದರೆ, ನನ್ನ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ಕಟ್ಟುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಎಲ್ಲರನ್ನೂ ಕೂಡ ಒಂದೇ ರೀತಿ ಕಾಣುವಂತಹ ಒಂದು ಉತ್ತಮವಾದಂತಹ ಒಂದು ಮನೋಭಾವವನ್ನು ಇಟ್ಟುಕೊಳ್ಬೇಕಾಗಿದೆ. ಇವನಾರವನೆಂದೆಣಿಸದಿರಯ್ಯ, ನಮ್ಮವನೆಂದೆಣಿಸಯ್ಯ. ಬಸವನವರು ಹೇಳಿದರು, ಅವನು ಯಾರಂತ ನೋಡದೆ ಎಲ್ಲರನ್ನು ಒಟ್ಟಾಗಿ ನೋಡುವಂತಹ ಒಂದು ಭಾವನೆಯನ್ನು ಇಟ್ಟುಕೊಳ್ಳಬೇಕೆಂಬಂತಹ ಬಸವಣ್ಣರ ನುಡಿಗಳನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ನಾನು ಪ್ರಕಟಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ಕಟ್ಟಕಡೆಯದಾಗಿ ಹೇಳಲಿಕ್ಕೆ ಇರುವಂತದ್ದು, ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF ಇವತ್ತು ಜಗತ್ತಿನ 10 ರಾಷ್ಟ್ರಗಳಲ್ಲಿ ಸರಿಸುಮಾರು 13,000ದಷ್ಟು ಕಾರ್ಯಕರ್ತರನ್ನು ಹೊಂದಿದಂತಹ ಒಂದು ಸಂಘಟನೆಯಾಗಿದೆ. ಇವತ್ತು ಇಲ್ಲಿ ಸೇರಿದ್ದು ರಾಷ್ಟ್ರೀಯ, ಅದೇ ರೀತಿಯಲ್ಲಿ ಝೋನಲ್ ಸೆಕ್ಟರ್ನ ಕೆಲವು ಪ್ರತಿನಿಧಿಗಳು ಮಾತ್ರ. 908 ಮಂದಿ ಸದಸ್ಯರನ್ನ ನಾವು ಹೊಂದಿದ್ದೇವೆ. ದಿನಾಂಕ 29ನೇ ತಾರೀಕಿನಂದು ಕನ್ನಡ ಭವನದಲ್ಲಿ ನಮ್ಮ ಈದ್ ಮಿಲಾದ್ ಕಾನ್ಫರೆನ್ಸ್, ಹಬೀಬ್ ಸಯ್ಯಿದನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1500ನೇ ಜನ್ಮದಿನದ ಭಾಗವಾಗಿ KCF 1 ವರ್ಷಗಳ ಕಾಲ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೆಸಿಕೊಂಡಿದೆ. ಅದರಲ್ಲಿ ಒಂದು ಮೀಲಾದ್ ಕಾನ್ಫರೆನ್ಸ್ 29ನೇ ತಾರೀಕು ನಡೆಯುವಂತಹ ಆ ಕಾರ್ಯಕ್ರಮಕ್ಕೆ ಸರ್ವ ಸಿದ್ಧತೆಯನ್ನು ನಾವು ನಡೆಸ್ತಾ ಇದ್ದೇವೆ. ಈಗಾಗಲೇ ಕನ್ನಡ ಸಂಘದ ಅಧ್ಯಕ್ಷರು ಎಲ್ಲ ರೀತಿಯ ನಮಗೆ ಬೆಂಬಲವನ್ನು ಸೂಚಿಸಿದ್ದು ಬಹಳ ಸಂತೋಷವಿದೆ. ಇದಕ್ಕಾಗಿ ಒಂದು ಸ್ವಾಗತ ಸಮಿತಿಯನ್ನು ನಾವು ರೂಪಿಸಿದ್ದೇವೆ. ಅಬ್ದುಲ್ ಮಜೀದ್ ಉಸ್ತಾದರು ಅದರ ಚೇರ್ಮನ್ ಆಗಿ, ಇಕ್ಬಾಲ್ ಮಂಜನಾಡಿ ಅದರ ಕನ್ವೀನರ್ ಆಗಿರುವಂತಹ ಸಮಿತಿಯನ್ನು ಕೂಡ ಮಾಡಿದ್ದೇವೆ. ಅದನ್ನು ಯಶಸ್ವಿಗೊಳಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳಲಿಕ್ಕಿರುವಂತದ್ದು, ನಾವು ನಮ್ಮ ಸಭೆಗಳು ಸಮಾರಂಭಗಳು ಎಲ್ಲವೂ ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ ಸರ್. ಕನ್ನಡಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಮೀಟಿಂಗ್ಗಳಾಗಿರಬಹುದು, ನಮ್ಮ GCCಯಲ್ಲಿ ಈ 11 ವರ್ಷಗಳಾಯಿತು. ಗಲ್ಫ್ ರಾಷ್ಟ್ರಗಳ ಚರಿತ್ರೆಯಲ್ಲೇ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳಬಹುದು. ನಮ್ಮ ಮುಖವಾಣಿ ಪತ್ರಿಕೆ ಗಲ್ಫ್ ಇಶಾರ ಎಂಬಂತಹ ಒಂದು ಪತ್ರಿಕೆ ನಮಗಿದೆ. 11 ವರ್ಷದಿಂದ ನಾವು ಗಲ್ಫ್ ರಾಷ್ಟ್ರದಲ್ಲಿ ಇದ್ದರೂ ಕೂಡ ಕನ್ನಡದ ಕಂಪನ್ನ ಎಲ್ಲರಿಗೂ ಕೂಡ ಪಸರಿಸುವಂತಹ ರೀತಿಯಲ್ಲಿ ನಮ್ಮ ಈ ಒಂದು ಮುಖವಾಣಿ ಪ್ರತಿ ತಿಂಗಳು ಕೂಡ ಇದು ಪ್ರಕಾಶನವಾಗುತ್ತಾ ಇದೆ. ನಾವು ನಮ್ಮ ಕಾರ್ಯಕರ್ತರಿಗೆ ಇದನ್ನು ಕೊಡ್ತಾ ಇದ್ದೇವೆ. ಇದು ಕೇವಲ ನಮಗೆ ಮಾತ್ರ, ಕಾರ್ಯಕರ್ತರಿಗೆ ಮಾತ್ರ ಓದಬೇಕಾದ ಪತ್ರಿಕೆ ಅಲ್ಲ. ಇದರಲ್ಲಿ ಧಾರ್ಮಿಕವಾಗಿ ಮಾತ್ರವಲ್ಲ, ಸಾಮಾಜಿಕವಾಗಿ, ಆರೋಗ್ಯಕರವಾಗಿ ಹಲವು ರೀತಿಯ ಪ್ರಬುದ್ಧ ಲೇಖನ